Hello everyone, welcome back to my YouTube channel Manjula Vlogs. ಎಲ್ಲ ನನ್ನ ಆತ್ಮೀಯರಿಗೆ ಮುಂಚಿತವಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಉಪಯುಕ್ತವಾಗುವಂತಹ 2 ಸೂಪರ್ ದೀಪದ ಟ್ರಿಕ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ನಾವಿಲ್ಲಿ ಬತ್ತಿಗಳನ್ನ ಮಾಡ್ಕೊಳ್ಳೋಣ. ಸ್ವಲ್ಪ ಹತ್ತಿ ತೊಗೊಂಡು ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಹತ್ತಿನ ತೊಗೊಂಡು ಹಾಲು ಏನಿರುತ್ತೆ, ನಾನಿಲ್ಲಿ ಹಸಿ ಹಾಲನ್ನೇ ಬಳಸ್ತಾ ಇದ್ದೀನಿ. ಹಸಿ ಹಾಲಲ್ಲಿ ಸ್ವಲ್ಪ ಮುಂದೆ ಏನು ತುದಿ ಇರುತ್ತೆ ಅದಕ್ಕೆ ನಾವು ಸ್ವಲ್ಪ ಹಚ್ಕೊಂಡ್ರೆ ಸಾಕು, ಕೈಯಲ್ಲೇ ನೀಟಾಗಿ ಬತ್ತಿ ಬರುತ್ತೆ. ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಲ್ಲಿ ತೊಗೋಬೇಕಾಗತ್ತೆ. ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸುಲಭ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನು ಬೇರೆ ಬೇರೆ ರೀತಿಯಾಗಿ ಕೂಡ ಮಾಡ್ತಾರೆ. ನಾನಿಲ್ಲಿ ಸರಳವಾಗಿ ಬಹಳ ಬೇಗ ಆಗುವ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸುಮಾರು 20ರಿಂದ 30 ತುಪ್ಪದ ಬತ್ತಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಿಷ್ಟನ್ನು ಸ್ವಲ್ಪ ನೆನೆ ಹಾಕಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಲೋಟದಲ್ಲಿ ಸ್ವಲ್ಪ ಜಾವೂದ್ ಪೌಡರ್ನ ಹಾಕ್ತಾ ಇದ್ದೀನಿ. ಜಾವೂದ್ ಪೌಡ್ರು ಈ ಥರ ಒಂದು ಡಬ್ಬಿನಲ್ಲಿ ಸಿಗುತ್ತೆ, ಎಲ್ಲ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಇದು ತುಂಬ ಚಿಕ್ಕ ಡಬ್ಬಿ ಇರುತ್ತೆ, ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಇದ್ರ ಪರಿಮಳವಂತೂ ತುಂಬ ಸೊಗಸಾಗಿರುತ್ತೆ. ಈ ಥರ ಒಂದು ಲೋಟದಲ್ಲಿ ಸ್ವಲ್ಪ ಹಾಕ್ಕೊಂಡು ಇದಾದಮೇಲೆ ನಾನಿಲ್ಲಿ ಪಚ್ಚ ಕರ್ಪೂರನ ತೊಗೊಳ್ತಾ ಇದ್ದೀನಿ. ಪಚ್ಚ ಕರ್ಪೂರ ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ಗಂದಿಗೆ ಅಂಗಡಿನಲ್ಲಿ ಸಿಗುತ್ತೆ. ಪಚ್ಚ ಕರ್ಪೂರನೇ ಬಳಸಿ, ಇದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮಾಮೂಲಿ ಕರ್ಪೂರಕ್ಕಿಂತ ಇದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಹಾಗೆ ಕೈಯಲ್ಲೇ ಪುಡಿ ಮಾಡಿ ಆ ಜಾವೂದ್ ಪೌಡರ್ ಏನಿದೆ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಕರಗಿಸಿ ಇಟ್ಟಿರುವಂತಹ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ಈ ರೀತಿ 3 1 ಸ್ಪೂನ್ ತೊಗೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ರೆಡಿ ಮಾಡಿಟ್ಟಿರುವಂತಹ ತುಪ್ಪದ ಬತ್ತಿನ ಒಂದು ಡಬ್ಬದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ತುಪ್ಪದ ಮಿಶ್ರಣ ಏನು ರೆಡಿ ಮಾಡಿಟ್ಟಿದ್ದೀವಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಒಂದ್ಸತಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಡಬ್ಬದ ಮುಚ್ಚಳ ಏನಿದೆ ಅದನ್ನು ಹಾಕ್ಬಿಟ್ಟು ಒಂದ್ಸತಿ ನೀಟಾಗಿ ಅಲ್ಲಾಡಿಸ್ಬೇಕು. ಶೇಕ್ ಮಾಡಿಕೊಂಡ್ರೆ ಸಾಕು. ಇದು ಜಾಸ್ತಿ ಹೊತ್ತು ನೆನಿಬೇಕು ಅಂತ ಏನಿಲ್ಲ. 1 ಅವರ್ ಅಥವಾ 2 ಅವರ್ ತುಪ್ಪದ ಬತ್ತಿ ಚೆನ್ನಾಗಿ ತುಪ್ಪ ಎಲ್ಲ ಹೀರ್ಕೊಳ್ಳೋ ತನಕ ನೆನೆದ್ರೆ ಸಾಕಾಗುತ್ತೆ. ತುಪ್ಪದ ಬತ್ತಿ ಈಗ ಸಿದ್ಧವಾಗಿದೆ. ಈ ರೀತಿಯಾಗಿ ನಾವು ದೇವರಿಗೆ ತುಪ್ಪದ ದೀಪನ ಹಚ್ಬೋದು. ತುಂಬ ಚೆನ್ನಾಗಿರುತ್ತೆ, ಬಹಳ ಸಮಯದ ತನಕ ಉರಿಯುತ್ತೆ. ಎರಡನೆಯದಾಗಿ ಸಾಮಾನ್ಯ ದೀಪವನ್ನು ಸ್ವಲ್ಪ ವಿಭಿನ್ನವಾಗಿ ಸುಂದರವಾಗಿ ಕಾಣುವಂತೆ ಹೂವಿನ ಅಲಂಕಾರ ಮಾಡ್ಬೋದು. ಸಾಮಾನ್ಯವಾಗಿ ಈ ರೀತಿ ಹೂವು ಇಡೋಕೆ ಹೋದಾಗ ಅದು ಸರಿಯಾಗಿ ನಿಲ್ಲೋದಿಲ್ಲ, ಎಲ್ಲಿಡಬೇಕು ಅಂತಲೇ ಗೊತ್ತಾಗಲ್ಲ ದೀಪದಲ್ಲಿ ಹೂವನ್ನು. ಆದರೆ ನಾನಿವಾಗ ಹೇಳ್ತಿರೋ ಹಾಗೆ ಮಾಡಿದರೆ ಆರಾಮಾಗಿ ಹೂವನ್ನು ಮುಡಿಸ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸುಲಭವಾಗಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಪೂಜೆ ಸಮಯದಲ್ಲಿ ದೀಪಕ್ಕೆ ಇನ್ನಷ್ಟು ಸುಂದರವಾದ ಲುಕ್ಕನ್ನು ಕೊಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ದೀಪದ ಮೇಲ್ಭಾಗ ಏನಿದೆ ಅದಕ್ಕೆ ಈ ರೀತಿಯಾಗಿ ಒಂದು ರಬ್ಬರ್ನ ಹಾಕ್ಕೊಳ್ಳಿ. ಎಲ್ಲಿ ಸರಿ ಹೊಂದುತ್ತೆ ಅಲ್ಲಿ ಆ ರಬ್ಬರ್ನ ಹಾಕ್ಕೊಳ್ಳಿ. ಹಾಗೆ ಕೆಳಗಡೆ ಏನಿದೆ ಕಂಬ ಏನು ಬರುತ್ತೆ ದೀಪದ ಕಂಬ, ಅಲ್ಲಿ ಕೂಡ ಒಂದು ರಬ್ಬರ್ನ ಈ ರೀತಿಯಾಗಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಒಂದು ರಬ್ಬರ್ನ ಹಾಕ್ಕೋಬೇಕಾಗುತ್ತೆ. ಮೇಲೆ ಒಂದು ಕೆಳಗಡೆ ಒಂದು ಈ ರೀತಿ ರಬ್ಬರ್ನ ಹಾಕ್ಕೊಂಡು ನಿಮ್ಮ ಇಷ್ಟದ ಯಾವುದೇ ಹೂವನ್ನು ತೊಗೋಬೋದು. ಗುಲಾಬಿ ಹೂವು, ಸೇವಂತಿಗೆ ಹೂವು ತುಂಬ ಚೆನ್ನಾಗಿರುತ್ತೆ. 2 ಮಿಕ್ಸ್ ಮಾಡಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಹೂವನ್ನು ಆ ರಬ್ಬರ್ನ ಸ್ವಲ್ಪ ಎಳೆದ್ರೆ ಬರುತ್ತೆ, ಅಲ್ಲಿ ಹೂವನ್ನು ಸಿಗಿಸ್ಬೋದು. ತುಂಬಿರೋದಿದ್ದರೆ ಈ ರೀತಿಯಾಗಿ ತುಂಬ ಚೆನ್ನಾಗಿ ಕೂರುತ್ತೆ. ತುಂಬಿಲ್ಲ ಅಂದರೆ ಮುಡ್ಸೋದಕ್ಕಾಗೋದಿಲ್ಲ. ತುಂಬಿದ್ರೆ ಈ ರೀತಿ ರಬ್ಬರ್ ಒಳಗಡೆ ಸಿಕ್ಸಿದ್ರೆ ತುಂಬ ಹೊತ್ತು ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ಹೂವು ಕೂಡ ಬೀಳೋದಿಲ್ಲ, ಕದಲೋದಿಲ್ಲ, ಏನೂ ಸಹ ಆಗೋದಿಲ್ಲ. ತುಂಬ ಚೆನ್ನಾಗಿ ನಿಲ್ಲುತ್ತೆ. ನಾನಿಲ್ಲಿ ವಿಡಿಯೋಗೋಸ್ಕರ ಒಂದೇ ಥರದ ಹೂವನ್ನು ಇಡ್ತಾ ಇದ್ದೀನಿ. ನೀವು ಇದ್ರ ಜೊತೆಯಲ್ಲಿ
ಬೇರೆ ಬೇರೆ ಹೂವನ್ನು ಮಿಕ್ಸ್ ಮಾಡಿ ಸಹ ಇಡ್ಬೋದು. ಆಗ ಇನ್ನೂ ಸುಂದರವಾಗಿ ಕಾಣಿಸುತ್ತೆ. ನಿಮಗೆ ಮೇಲೆ ನಾನು ಏನು ಇಟ್ಟಿದ್ದೀನಿ ಆ ಥರ ಇಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಕೆಳಗಡೆ ಒಂದೇ ಥರ ಈ ಥರ ಏನಿದೆ ಆ ಥರನೇ ಇಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಕೆಳಗಡೆ ಏನಿದೆ ಅಲ್ಲಿ ತುಂಬನ್ನು ಮುರಿದು ಸೈಡಲ್ಲಿ ಕೂಡ ಜೋಡಿಸ್ಬೋದು, ಸುತ್ತಲೂ ಜೋಡಿಸ್ಬೋದು, ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಜೋಡಿಸ್ಕೋಬೋದು. ನಿಮ್ಮ ಒಂದು ಅಭಿರುಚಿಗೆ, ಟ್ಯಾಲೆಂಟ್ಗೆ ಬಿಟ್ಟಿದ್ದು ನಿಮಗೆ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ಮಾಡ್ಕೋಬೋದು. ಆದರೆ ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕಿ ಮಾಡೋದ್ರಿಂದ ದೀಪ ನೋಡೋದಕ್ಕೆ ಒಳ್ಳೆ ಲಕ್ಷಣವಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಫೈನಲ್ ಲುಕ್ ಹೇಗಿದೆ ಅಂತ. ನಿಮಗೆ ಈ 2 ಟ್ರಿಕ್ಸ್ಗಳು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಖಂಡಿತ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.